ಇತ್ತ ನಟ ದರ್ಶನ್ ರವರು ಜೈಲಿಗೆ ಸೇರಿಕೊಂಡು ಬರೋಬ್ಬರಿ 15 ದಿವಸಗಳಾಗಿದೆ. ಆದರೆ ಎಲ್ಲ ಹಬ್ಬಗಳನ್ನು ಅವರು ಜೈಲಿನಲ್ಲೇ ಕಳೆಯುತ್ತಿದ್ದಾರೆ. ಇತ್ತ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ನೆನೆದು ಕಣ್ಣೀರಿಡುತ್ತಿದ್ದಾರೆ. ಆದರೆ ಕೆಲವು ಕಿಡಿಗೇಡಿಗಳು ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಅವರ ಬಗ್ಗೆ ಕೆಟ್ಟದಾಗಿ ವೈಯಕ್ತಿಕವಾಗಿ ಕಾಮೆಂಟ್ ಮೇಲೆ ಕಾಮೆಂಟ್, ಮೀಮ್ಸ್ ಹಾಗೂ ಕೆಟ್ಟದಾಗಿ ಫೋಟೋವನ್ನು ಅಪ್ಡೇಟ್ ಮಾಡುವುದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುತ್ತಿದ್ದಾರೆ. ಇದನ್ನೆಲ್ಲ ನೋಡಿದವರು ಅಪ್ಪು ಅವರ ಅಭಿಮಾನಿಗಳು ಎಂದು ಹಾಕಿಕೊಂಡಿದ್ದಾರೆ. ಇದನ್ನೆಲ್ಲ ಕಂಡು ಅಶ್ವಿನಿ ಅವರು ಅಪ್ಪು ಹೆಸರು ಹೇಳಿಕೊಂಡು ಕಿಡಿಗೇಡಿಗಳು ಮಾಡಿದ ಕೆಲಸಕ್ಕೆ ಗರಂ ಆಗಿದ್ದಾರೆ. ನೀವು ಏನು ಬೇಕಾದರೂ ಮಾಡಿ, ಆದರೆ ಅಪ್ಪು ಹೆಸರು ಹೇಳಿಕೊಂಡು ಶಿವಣ್ಣ, ಅಪ್ಪು, ದರ್ಶನ್ ಅವರ ಹೆಸರನ್ನು ಹೇಳಿಕೊಂಡು ಇಂಥ ಕೆಟ್ಟ ಕೆಲಸವನ್ನು ಮಾಡಬೇಡಿ. ಹಾಗಾದರೆ ನೀವು ಮಾಡಿದ ಕೆಲಸಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ನೀವು ಏಕೆ ಅಭಿಮಾನಿಗಳಾಗಿ ಈ ರೀತಿ ಕೆಟ್ಟದಾಗಿ ಮಾಡುತ್ತೀರಾ ಎಂದು ತಿಳಿದಿಲ್ಲ. ಈ ರೀತಿಯಾಗಿ ಒಬ್ಬರು ಮಾಡುವುದರಿಂದ ಎಲ್ಲ ಅಭಿಮಾನಿಗಳಿಗೂ ಕೆಟ್ಟ ಹೆಸರು ಬರುತ್ತದೆ. ಹಾಗಾಗಿ ವಿಜಯಲಕ್ಷ್ಮಿ ಅವರ ಪರ ನಿಂತ ಅಶ್ವಿನಿ ಅವರು ಅಂತಲೇ ಹೇಳ್ಬೋದು. ಹೀಗಾಗಿ ವಿಜಯಲಕ್ಷ್ಮಿ ಅವರು ಕೆಟ್ಟದಾಗಿ ಮೆಸೇಜ್ ಮಾಡಿರುವುದರ ಬಗ್ಗೆ ಅಶ್ವಿನಿ ಅವರು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ನೀಡುವುದಾಗಿ ಹೇಳಿದ್ದಾರೆ. ಅಶ್ವಿನಿ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮಗೇನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.